ನಮ್ಮಲ್ಲಿ ಭಾವನಾತ್ಮಕವಾದ ಒಂದು ನರಮಂಡಲ, ಇದಕ್ಕೆ ಲಿಂಬಿಕ್ ಬ್ರೈನ್ ಅಂತಾರೆ. ಈ ಲಿಂಬಿಕ್ ಬ್ರೈನ್ ಸರಿಯಾಗಿ ನಾವು ಟ್ರೈನ್ ಮಾಡದೇ ಇದ್ದರೆ, ಈ ಭಾವನಾತ್ಮಕ ನರಮಂಡಲವನ್ನು ನಾವು ಸರಿಯಾಗಿ ಟ್ರೈನ್ ಮಾಡದೇ ಇದ್ದರೆ ಡಿಸ್ಟಾರ್ಟೆಡ್ ಮೈಂಡ್ ಆಗುತ್ತದೆ. ನಾವು ನಿಧಾನವಾಗಿ ಟ್ರೈನ್ ಮಾಡಿ ನಮ್ಮ ಕಾರ್ಟೆಕ್ಸ್ ಬ್ರೈನ್ಗೆ ಬರಬೇಕು, ಅಲ್ಲಿಗೆ ಬರಬೇಕು, ಕಾರ್ಟೆಕ್ಸ್ ಬ್ರೈನ್ಗೆ ವಾಪಸ್ ಬರಬೇಕು. ಪಂಚ ಇಂದ್ರಿಯಗಳ ಜೊತೆಗೆ ಯಾವ ರೀತಿ ಸಂಬಂಧ ಕಾರ್ಟೆಕ್ಸ್ ಬ್ರೈನ್ಗಿದೆ ಅಲ್ಲಿಗೆ ವಾಪಸ್ ಬರಬೇಕು. ಕರೆಕ್ಟಾಗಿ ನಮಗೆ ಕ್ಲಾರಿಟಿ ಬರುತ್ತೆ, ಪರ್ಸೆಪ್ಷನಲ್ಲಿ ಕ್ಲಾರಿಟಿ ಬರುತ್ತೆ. ನಮಗೆ ಗೊತ್ತಾಗಬೇಕು, ನಾನು ಡಿಸ್ಟಾರ್ಟ್ ಆಗಿದೆ, ನಾನು ಕಾರ್ಟೆಕ್ಸ್ ಬ್ರೈನ್ಗೆ ವಾಪಸ್ ಬರಬೇಕು, ರೆಗ್ಯುಲೇಟ್ ಮಾಡಬೇಕು, ನನ್ನ ಎಮೋಷನ್ನ, ನನ್ನ ಸೆನ್ಸೇಷನ್ಸ್ನ ರೆಗ್ಯುಲೇಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಕೆಲವರಿಗೆ ಗೊತ್ತಾಗೋದೇ ಇಲ್ಲ. ಅಂದರೆ ಇನ್ನರ್ ಎಮೋಷನಲ್ ಸ್ಟೇಟ್ ಯಾವ ರೀತಿ ಇರುತ್ತೆ ಅಂತಂದರೆ, ಬೇರೆಯವರೇ ಕೆಟ್ಟ ನಿರ್ಧಾರ ತೊಗೊಬೋದು, ನಮಗೆ ಗೊತ್ತಾಗೋದೇ ಇಲ್ಲ. ಅಷ್ಟು ಎಮೋಷನಲ್ ಸ್ಟೇಟ್ ಹಾಳಾಗಿರುತ್ತೆ. ಎಷ್ಟು ಅಪಾಯ ಅಂದರೆ, ಬೇರೆ ಯಾರು ಬೇಕಾದ್ರೂ ನಿಮ್ಮ ಬಗ್ಗೆ ನಿರ್ಧಾರ ಮಾಡ್ಬೋದು. ಆರೋಗ್ಯವಾದ ಸಂಬಂಧ ಇದ್ದಿದ್ದು ಕೂಡ ಅವರು ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ. ಚೆನ್ನಾಗಿದ್ದಿದ್ದು ಸಂಬಂಧ ಅವರು ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ. ನೀನು ರಿಜೆಕ್ಟ್ ಮಾಡಿದ್ರೆ ಯಾವುದೋ ಮೂಡಲ್ಲಿ ಅವರು ರಿಜೆಕ್ಟ್ ಮಾಡಿರ್ತಾರೆ. ನೀನು ಅನುಮಾನ ಪಟ್ಟರೆ ಅಥವಾ ಏನಾದರೂ ಒಂದು ಅವಮಾನದಿಂದ ಅವರು ನಿನ್ನನ್ನು ಕಂಪ್ಲೀಟಾಗಿ ದೂರ ಇರ್ತಾರೆ. ಎಷ್ಟೋ ಜನನ ನಾವು ಕಳ್ಕೊಳ್ತೀವಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಬಿಡಲ್ಲ. ಎಷ್ಟೋ ಜನನ ಆ ರೀತಿ ಬಿಹೇವ್ ಮಾಡ್ತೀವಿ, ಡಿಸ್ರೆಸ್ಪೆಕ್ಟ್ ಮಾಡ್ತೀವಿ ಎಲ್ಲರನ್ನೂ. ಅವರು ಡಿಸ್ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಆಮೇಲೆ ಒದ್ದಾಡ್ತೀವಿ, ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರು, ಅವರು ನನಗೆ ಅಸಮಾಧಾನವಾಗಿ ವರ್ತನೆ ಮಾಡಿದ್ರು, ಅವರು ನನ್ನನ್ನು ಇಷ್ಟಪಡಲಿಲ್ಲ, ಅವರು ನನಗೋಸ್ಕರ ಬೇರೆ ರೀತಿ ನಿರ್ಧಾರ ಮಾಡಿ ಹೊರಟೋದ್ರು. ಇದೆಲ್ಲ ಯಾಕಾಗತ್ತೆ? ನಮ್ಮಲ್ಲಿ ಎಮೋಷನಲ್ಲಿ ಬ್ರೈನು ಬ್ಯಾಲೆನ್ಸಲ್ಲಿಲ್ಲ. ನಾವು ಕಂಪ್ಲೀಟ್ ಲಿಂಬಿಕ್ ಬ್ರೈನಲ್ಲಿ ಕೆಲಸ ಮಾಡ್ತಿದ್ದೀವಿ. ಅಲ್ಲಿ ಸರಿಯಾಗಿ ಇಂದ್ರಿಯಗಳಿಗೂ ಅದಕ್ಕೂ ಕನೆಕ್ಷನ್ ಇಲ್ಲ. ಇದನ್ನೆಲ್ಲನೂ ನಾವು ಸರಿ ಮಾಡ್ಕೊಳ್ಬೇಕಾದ್ರೆ ಮೆಡಿಟೇಷನ್ ನಿಜವಾಗ್ಲೂ ಒಂದು ದಾರಿ. ಕಂಪ್ಲೀಟ್ ನಮ್ಮ ಮೈಂಡು ನಮ್ಮ ಹದವಾಗಿ ನಮ್ಮ ಕಂಟ್ರೋಲಿಗೆ ಬರುತ್ತೆ.